ಹಲೋ, ಪಕ್ಕಾ ರುಚಿ ರೆಸಿಪೀಸ್ಗೆ ಸ್ವಾಗತ. ನಾನು ನಿಮ್ಮ ಶಾಂತಲಾ. ಇವತ್ತಿನ ಪಕ್ಕಾ ರುಚಿಯಲ್ಲಿ ಸ್ಪೆಷಲ್ ಆಗಿ ಹೋಟೆಲ್ ರುಚಿಯಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋದನ್ನ ತೋರಿಸ್ತಿದ್ದೀನಿ. ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನಿಲ್ಲಿ ಅಕ್ಕಿ 250 ಗ್ರಾಮ್ಸ್ ಅಕ್ಕಿ ತೊಗೊಂಡಿದ್ದೀನಿ. ಸೋನಾ ಮಸೂರಿ, ನೀವು ಯಾವ್ದು ಬೇಕಿದ್ರೂ ಮನೇಲಿ ಯೂಸ್ ಮಾಡ್ತೀರಾ. ಬಾಸುಮತಿ ಆದರೂ ತೊಗೊಳ್ಳಿ, ಸೋನಾ ಮಸೂರಿ ಸಾಕಾಗುತ್ತೆ, ಚೆನ್ನಾಗೇ ಬರ್ತದೆ. ಅದರಿಂದ ಇದನ್ನು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ 2 ಪ್ಯಾಕೆಟ್ ಮಶ್ರೂಮ್, ಇದನ್ನು ಮೇಲಿನ ಸಿಪ್ಪೆ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪ ಮಶ್ರೂಮ್ ಆಗಿದ್ದರೆ 4 ಪೀಸ್ ಮಾಡ್ಕೊಳ್ಳಿ, ಚಿಕ್ಕದಾಗಿದ್ದರೆ 2 ಪೀಸ್ ಮಾಡ್ಕೊಳ್ಳಿ. ಹಾಗೆ ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ನಾನಿಲ್ಲಿ 4 ರಿಂದ 5 ತೊಗೊಂಡಿದ್ದೀನಿ. 1 ಏಲಕ್ಕಿ, 1 ಈರುಳ್ಳಿಯನ್ನು, ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಚಿಕ್ಕ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪ ಟೊಮೆಟೊ ಆದರೆ ಅರ್ಧ ತೊಗೊಳ್ಳಿ ಸಾಕು. ಬಿರಿಯಾನಿಗೆ ಟೊಮೆಟೊ ಜಾಸ್ತಿ ಹಾಕಬಾರ್ದು, ಅದು ಟೊಮೆಟೊ ಬಾತ್ ಆಗಿಬಿಡುತ್ತೆ. ಎಣ್ಣೆ 50 ಗ್ರಾಮ್ಸ್ ಎಣ್ಣೆ ತೊಗೊಂಡಿದ್ದೀನಿ. ನೀವು 1 kg ರೈಸಲ್ಲಿ ಬಿರಿಯಾನಿ ಮಾಡ್ತೀನಿ ಅಂದರೆ 200 ಗ್ರಾಮ್ಸ್ ಎಣ್ಣೆ ಬೇಕಾಗುತ್ತೆ. ಅದು ಕರೆಕ್ಟ್ ಆಗುತ್ತೆ, ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ. 200 ಗ್ರಾಮ್ಸ್ 1 kg ರೈಸ್ಗೆ ಬೇಕಾಗುತ್ತೆ. ನಾನಿಲ್ಲಿ 1/4 kg ಆಗಿರೋದ್ರಿಂದ 50 ಗ್ರಾಮ್ಸ್ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ತುಪ್ಪ, ದಾಲ್ಚಿನ್ನಿ ಎಲೆ 2, ಚಕ್ಕೆ ಪೀಸ್ 1 ಚೂರು, ಹಾಗೆ ಅನಾನಸ್ ಫ್ಲವರ್ 1, ಅರ್ಧ ಸ್ಪೂನ್ ಸೋಂಪು, ಹಾಗೆ ಕಸೂರಿ ಮೇಥಿ 1 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಮೊಸರು 1 ಅರ್ಧ ಕಪ್ಪು, ಅರಿಶಿಣ ಪುಡಿ, ಹಾಗೆ ಬಿರಿಯಾನಿ ಪೌಡ್ರು. ಈ ಬಿರಿಯಾನಿ ಪೌಡ್ರ್ ಮಾಡೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ರುಚಿ ತಕ್ಕಷ್ಟು ಉಪ್ಪು, ಹಾಗೆ 1 ನಿಂಬೆಹಣ್ಣು. ಮೊದಲು ನಾವು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿನ ಸ್ವಲ್ಪ ಎಣ್ಣೆ ಬಿಟ್ಟು ಫ್ರೈ ಹುರ್ಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಹುರಿಬೇಕು ಇದನ್ನು, ಆವಾಗಲೇ ಟೇಸ್ಟ್ ಕೊಡುತ್ತೆ ಬಿರಿಯಾನಿ. ಇದನ್ನು ಫ್ರೈ ಮಾಡಿ ಹುರ್ಕೊಳ್ಳೋಣ. ನೋಡಿ ಹುರಿತಾ ಇದ್ದೀವಿ. ಇದು ಇವಾಗ ಆಗಿದೆ. ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಏಲಕ್ಕಿ ತೊಗೊಂಡಿದ್ದಲ್ಲ, 1 ಏಲಕ್ಕಿಯನ್ನು ಹಾಕಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು. ಈಗ ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಹಾಗೆ 2 ಸ್ಪೂನ್ ತುಪ್ಪ, ಕಾದ್ಮೇಲೆ ಬಿರಿಯಾನಿ ಎಲೆ 1 ತುಂಡು ಚಕ್ಕೆ, ಅನಾನಸ್ ಫ್ಲವರ್ 1, ಅರ್ಧ ಸ್ಪೂನ್ ಸೋಂಪು, ಹಾಗೆ ಕಸೂರಿ ಮೇಥಿ ಇದನ್ನು ಹಾಕ್ಬಿಟ್ಟು, ಹಾಗೆಯೇ ಈರುಳ್ಳಿ ಹಾಕಬೇಕು. ಈರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗಬೇಕು, ಇದು ಕಂದು ಬಣ್ಣ ಬರಬೇಕು. ಇವಾಗ ಇದಾಗಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಸಾಕು. 5 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ. ಹಾಗೆ ಕಟ್ ಮಾಡಿರೋ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊನ ಅಷ್ಟೇ 5 to 10 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕೋಣ. ಇದನ್ನೇನು ಜಾಸ್ತಿ ಫ್ರೈ ಮಾಡಬೇಕಾಗಿಲ್ಲ, 5 ಸೆಕೆಂಡ್ಸ್ ಮಾಡಿದ್ರೆ ಸಾಕು. ಯಾಕಂದರೆ ಮೊದಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ 5 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಇವಾಗ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ಳೋಣ. ನಾನು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ಗೂ ಕಡಿಮೆ ಇದೆ, ಇದು ಸಾಕಾಗುತ್ತೆ, ತುಂಬ ತೊಗೊಬೇಡಿ. 1 kg ಮಾಡ್ತೀನಿ ಅಂದರೆ 1 ಸ್ಪೂನ್ ಬಿರಿಯಾನಿ ಪೌಡ್ರ್ ಸಾಕಾಗುತ್ತೆ. ಇದನ್ನು 5 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡು, ಹಾಗೆ ಅರಿಶಿಣ ಪೌಡ್ರ್ ಸ್ವಲ್ಪ, ಮೊಸರು ಅದನ್ನು ಹಾಕಿ ಸ್ವಲ್ಪ ಕೈ ಆಡಿಸಿ ಕಟ್ ಮಾಡ್ಕೊಂಡಿರೋ ಮಶ್ರೂಮನ್ನು ಹಾಕೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಗ್ಲಾಸಲ್ಲಿ ನೀವು ಯಾವುದರಲ್ಲಿ ಅಕ್ಕಿ ಅಳತೆ ಮಾಡಿ ತೊಗೊಂಡಿರ್ತೀರೋ ಅದೇ ಅಳತೆಯಲ್ಲಿ ನೀರು ಹಾಕಬೇಕಾಗುತ್ತೆ. ನಾನು ಈ ಕಪ್ಪಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 1 ಕಪ್ ಅಳತೆ ತೊಗೊಂಡಿದ್ದೀನಿ, ಅದು 250 ಗ್ರಾಮ್ಸ್ ಬರುತ್ತೆ. ನಾನಿಲ್ಲಿ 2 ಕಪ್ ನೀರು ಹಾಕಬೇಕು, ಅದನ್ನು ನಾನು 1.25 ಕಪ್ ಹಾಕ್ತೀನಿ. ಯಾಕಂದರೆ ಮಶ್ರೂಮಲ್ಲೂ ನೀರಿರುತ್ತೆ, ಅದು ನೀರು ಬಿಟ್ಕೊಡುತ್ತೆ. ಅದಕ್ಕೆ ನಾನು 1.25 ಕಪ್ ನೀರು ಹಾಕ್ತಾಯಿದ್ದೀನಿ. ಇದು ನೀರು ಕುದಿ ಬರಬೇಕು. ಇವಾಗ ಕುದಿ ಬರ್ತಾ ಇದೆ. ಇವಾಗ ನೆನೆಸಿಟ್ಕೊಂಡಿರೋ ಅಕ್ಕಿನ ನೀರು ಸೋಸಿ ಹಾಕ್ಕೊಳ್ತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಕುದಿ ಬರುತ್ತಂತ ನೋಡಿ, ಕುದಿ ಬರಬೇಕು. ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನು ಬಿಟ್ಟು ಕುಕ್ಕರ್ ಮುಚ್ಚಿ 3 ವಿಷಲ್ ಹಾಕ್ಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ ಇವಾಗ ನೋಡಿ ಆಗಿದೆ, ಕುಕ್ಕರ್ ಬಿಟ್ಟಿದೆ. ಆಹಾ, ಘಮ ಘಮ ಬಿರಿಯಾನಿ ರೆಡಿ. ತುಂಬ ಅಂದರೆ ಹೋಟೆಲ್ ರುಚಿಕ್ಕಿಂತ ರುಚಿ ಚೆನ್ನಾಗಿರುತ್ತೆ. ಇದು ಹೋಟೆಲ್ ಬಿರಿಯಾನಿಕ್ಕಿಂತನೂ ರುಚಿಯಾಗಿರುತ್ತೆ ಅನ್ನೋದು, ಯಾಕಂದರೆ ಮನೇಲಿ ಮಾಡ್ಕೊಂಡಿರೋದಲ್ವ, ರುಚಿ ಚೆನ್ನಾಗೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ ನೀವು. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.